ವಿಚಾರದ ಬಗ್ಗೆ ನಮ್ಮ ಕಿಲೋಲಿ ನಮ್ಮ ದಲಿತ ಸಂಘ ಸಮಿತಿ ಸಮಿತಿಯ ಸಂಘಟನಾ ಸಮಿತಿ ಕಿಲೋಲಿ ಸಮಿತಿ ಹೇಳಿ ಸರ್. ಈಗ ಇವತ್ತು ಏನು ಬೆಳವಣಿಗೆ ಅಂದರೆ ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ದೇವೆ. ಎಲ್ಲ ಸದಸ್ಯರನ್ನ ಇದೇ ವಿಷಯಕ್ಕೆ ನಾನು ಕರೆದಿದ್ದೆ. ಮುಖ್ಯವಾಗಿ ಅಲ್ಲಿ ಚರ್ಚೆ ಆದಾಗ ಇವತ್ತು ಆದೇಶಗಳನ್ನು ನಾವು ನೋಡಿದಾಗ ಮುದಿಗೆರೆ ಮಜರಾ ಕಟೂರಲ್ಲಿ ಸ್ಥಾಪನೆ ಇದು ಗ್ರಾಮ ಪಂಚಾಯಿತಿಯನ್ನು ದೈನಂದಿನ ಕಾರ್ಯಗಳು ಮತ್ತು ಇದರಬೇಕಂತ ಆದೇಶಗಳು ಕ್ಲಿಯರಾಗಿ ಅದನ್ನು ನಿನ್ನೆ ಕೂಡ ನಿಮಗೂ ಹೇಳಿದ್ವಿ, ಮೊನ್ನೆನೂ ಹೇಳಿದ್ವಿ. ಅದಾದ ನಂತರ ಆದರೆ ಇನ್ನು ನ್ಯಾಯ ದೊರಕಿಕೊಡ್ಬೇಕು, ತಾವೊಂದು ದಣಿ ಮಾಡ್ತಾ ಇದ್ದೀರ, ಆ ವಿಷಯನ ಪ್ರಸ್ತಾವನೆ ಮಾಡ್ತಾರೆ. ಇಲ್ಲಿ ವಾಸ್ತುಸ್ಥಿತಿ ಏನಿದೆ ಅದು ಪ್ರಸ್ತಾವನೆ ಮಾಡಿದಾಗ ಅಲ್ಲಿದ್ದ ಸದಸ್ಯರು ಇವತ್ತು 17 ಜನ ಸದಸ್ಯರು ಭಾಗವಹಿಸಿದ್ರು. ಅದರಲ್ಲಿ 3 ಜನ ಮುದಿಗೆರೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಒಪ್ಪಿಗೆ ಕೊಟ್ಟರು. 14 ಜನ ಅಲ್ಲಿದ್ದವರು ಸರ್ಕಾರದ ಆದೇಶಗಳಂತೆ 32 ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಮೊನ್ನೆ ಸಿಒರ ಗಮನಕ್ಕೆ ಅವರಿಬ್ಬರು ಚರ್ಚೆ ಮಾಡಿ ಲೀಗಲ್ಲಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅವರಿಗೆ ನಾನು ಸಜೆಷನ್ ಇತ್ತೀಚೆಗೆ 2-3 ಸಲ ಪ್ರಯತ್ನ ನಾವು ಮಾಡಿದ್ವಿ. ಅಂದರೆ ಮುದಿಗೆರೆ ಮಜರಾ ಗಟ್ಟೂರು ಮತ್ತು ಮುದಿಗೆರೆಗೆ ಸೆಂಟ್ರದಲ್ಲಿ ಮಧ್ಯಭಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ನಾವು ಅಲ್ಲಿಗೆ ಎಲ್ಲರೂ ಶಿಫ್ಟ್ ಮಾಡಿಕೊಂಡು ಈಗ 33 ವರ್ಷದಿಂದ ಇಲ್ಲೇ ಹಳೆ ಕಟ್ಟಡ ಇದೆ. ಅದರಿಂದ ಮತ್ತೆ 23 ಜನ ಸದಸ್ಯರು ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲದ ಕಾರಣ ದೊಡ್ಡ ಕಟ್ಟಡ ಹಿಂದೆ ಹಾಕಿ ಅಲ್ಲಿಗೆ ನಾವು ಶಿಫ್ಟ್ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಇನ್ನು 3 ಜನ ಇಟ್ಕೊಂಡು ಅಲ್ಲಿವರೆಗೂ ಈಗ ಪ್ರಸ್ತುತ ಮುದಿಗೆರೆಯಲ್ಲಿ ಸಮುದಾಯ ಭವನದಿಂದ ಅಲ್ಲಿ ಆಫೀಸರನ್ನು ನಡೀಬೇಕು ಅಂತ ಹೇಳಿದರು. ಅದಕ್ಕೆ ಅಲ್ಲಿಂದ 14 ಜನ ವಿರೋಧ ವ್ಯಕ್ತ ಆಗೋದಿಲ್ಲ, ಮೊದಲಿಂದ ಇಲ್ಲಿ ಬಂದರೆ ಸರ್ಕಾರ ಆದೇಶ ಇಲ್ಲೇ ಮಾಡಬೇಕಂದ್ರು. ಅದಾದ ನಂತರ ನಾನೇನು ಹೇಳೋದಂದರೆ ಆಯಿತು, ನೀವು ಕಾರ್ಯಾಲಯವನ್ನು ಇಲ್ಲೇ ನಡೆಸ್ಕೊಳ್ಳಿ, ಸಭೆಗಳನ್ನು ಎಲ್ಲ ಯಾಕಂದರೆ ಅಲ್ಲಿ ಸ್ಥಳಾವಕಾಶದ ಕೊರತೆ ಇರೋದಂತ ಅಂಬರೀಷ್ ಅವರು ಸದಸ್ಯರು ಅದನ್ನು ಪ್ರಸ್ತಾವನೆ ಮಾಡಿದರು. ಸ್ಥಳಾವಕಾಶ ಕಡಿಮೆ ಇರೋದಕ್ಕೆ ಸಭೆಗಳನ್ನು ಅಲ್ಲಿ ಮಾಡೋಣ, ಆಗ ಅವ್ರಿಗೂ ಸಹ ನಾವು ನ್ಯಾಯ ದೊರಕಿದಂಗಾಗುತ್ತೆ. ಅತಿ ಶೀಘ್ರವಾಗಿ ಮೇಡಮ್ ಅವರಿಗೆ, ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಬರೆದು ಚೌಡೇಶ್ವರಿ ಒಂದು ದೇವಸ್ಥಾನ ಹತ್ರ ಅದೊಂದು ಜಾಗ ಇದೆ, ಅಥವಾ ಇಬ್ಬರಿಗೂ ಸಹ 2 ಗ್ರಾಮಗಳಿಗೂ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲಿ ಸ್ಥಳ ಸಿಗ್ತದೆ ಅಲ್ಲಿ ಕಟ್ಟಡವನ್ನು ಮಂಜೂರು ಮಾತಿಯನ್ನು ಮಾನ್ಯ DC ಅವರಿಂದ ಕೊಡೋದು ಪ್ರಾರಂಭಿಸೋದು ಅಂತೇಳಿ ಅಲ್ಲಿ ಸಭೆಯಲ್ಲಿ ತೀರ್ಮಾನದ ಅಂಶ ಇತ್ತು. ಅಲ್ಲಿ ಈಗ ತಾವೇನೈತಿ ಸರ್ ಆ್ಯಸ್ ಪರ್ ಏನೋ ನನಗೆ ಗೊತ್ತಿಲ್ಲ, ಒಬ್ಬ ಅಧಿಕಾರಿಯಾಗಿ ಅಧಿಕಾರಿಯಾಗಿ ಇವಾಗ ನಾನು ಆದೇಶಗಳನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಕಾನೂನು ಸಲಹೆಯನ್ನು ಪಡ್ಕೊಂಡು ಮಾನ್ಯ ಇವರ ಮೇಲಧಿಕಾರಿಗಳ ನಿರ್ದೇಶನ ಪಡ್ಕೊಂಡು ಇದು ನಾವು ಮಾಡಿರುವಂಥ ನಿರ್ದೇಶನ ಈಗ ಏನಿದೆ ಇಬ್ಬರಿಗೂ ಅನುಕೂಲ ಆಗೋ ರೀತಿ ಮಾಡಿದ್ದೀವಿ ಅಂತೇಳಿ ನನ್ನ ಅಭಿಪ್ರಾಯ. 100% ಗ್ರಾಮ ಪಂಚಾಯತಿ ಬೇರೆ ಕಡೆ ಎಲ್ಲ ಮಾಡಬೇಕು ಅಂತ ಈಗ ನೀವು ಕೂಡ ಅದನ್ನು ತೀರ್ಮಾನ ಕೊಟ್ಟಿದ್ದೀರಾ? ಅಲ್ಲ, ಸರ್ಕಾರ ಆದೇಶದಲ್ಲಿರೋದು. ಎಲ್ಲಿದೆ ಆದೇಶ? ಮುದಿಗೆರೆ ಮಜರಾ ಗಟ್ಟೂರು ಮುದಿಗೆರೆ ಮಜರಾ ಗಟ್ಟೂರಿನಲ್ಲಿ ಮಜರಾ ಊರಲ್ಲಿ ಎಲ್ಲೂ ಕೂಡ ಇಲ್ಲಿ ಗ್ರಾಮ ಪಂಚಾಯತ್ ಏನಿಲ್ಲ. ಜಮೀನು ಗ್ರಾಮ ಮೇನ್ ಗ್ರಾಮದಲ್ಲೇ ಇದೆ ಅಲ್ಲ. ಈಗ ಉದಾಹರಣೆ ಕೋಲಾರ ತಾಲೂಕಲ್ಲಿ ಹುಡುಗೂರು ಮತ್ತು ಕೆಂಬೋಡಿ, ಹುಡುಗೂರಲ್ಲಿ ಇರಬೇಕಾಗಿದ್ದು ಕೆಂಬೋಡಿಯಲ್ಲಿ ಮಜರಾ ನಿಮಿಷ ಯಾರು ಮಾತಾಡ್ರಿ. ಹುಡುಗೂರು ಮಜರಾ ಕೆಂಬೋಡಿ ಎಲ್ಲ ಒಪ್ಪಿಸ್ಬಿಡಿ. ಅವೆಲ್ಲ ಕರ್ಕೊಂಡು ಒಪ್ಪಿಸ್ಬಿಡಿ. ಅವೆಲ್ಲ ಗ್ರಾಮ 7 ಜಮೀನು ಗ್ರಾಮಗಳು 2 ಕೂಡ ಎಲ್ಲ ಬಂದಿಲ್ಲ. ನಡೆಸ್ತಾ ಇದ್ದಾರೆ. ಮಜರಾ ಊರಲ್ಲಿ ನಡೆಸೋದು ಬೇರೆ ಯಾರು ಹೇಳಿ ನೋಡಿ. ಸರ್ಕಾರ ಆದೇಶ ಬಂದಿರೋದು ಮುದಿಗೆರೆ ಮಜರಾ ಗಟ್ಟೂರಲ್ಲಿ ಮಾಡಬೇಕಂತೇಳಿ ಹೈಕೋರ್ಟಲ್ಲಿ ಅದನ್ನು ಎತ್ತಿ ಹಿಡಿದಿದ್ದಾರೆ. 100% ನೀವು ಲೀಗಲ್ ಒಪಿನಿಯನ್ ತಗೊಳ್ಳಿ. ಅವರ ಮುದಿಗೆರೆ ಮಜರಾ ಗಟ್ಟೂರಲ್ಲೇ ಇರಬೇಕಂತಲೇ ಹೈಕೋರ್ಟಲ್ಲಿ ಡೈರೆಕ್ಷನ್ ಆಗಿದೆ. ಅದಾದ ನಂತರ ಮೊದಲು ಏನು DC ಅವರು ಆದೇಶ ಮಾಡ್ತಾರೆ, ಅದರ ಮೇಲೆ CO ಅವರ ಒಪ್ಪಿಗೆಯನ್ನು ಕೊಡ್ತಾರೆ. ಅದಾದ ನಂತರ EU ಅವರು ಮೂವ್ಮೆಂಟ್ ಆರ್ಡರ್ ಹಾಕ್ತಾರೆ. ಆ ಆರ್ಡರ್ನ ಕ್ವಾಶ್ ಮಾಡಿದ್ದಾರೆ ಹೈಕೋರ್ಟಲ್ಲಿ. ಅಂದರೆ ಮೊದಲು ಏನು
ಗೆಜೆಟ್ ಆಗಿದೆ, ಅದೇ ಆರ್ಡರ್ನ ಚಾಲ್ತಿಯಲ್ಲಿ ಇಡಿ ಅಂತಾನೆ ಆಗಿರೋದು. ಗೆಜೆಟಲ್ಲಿ ಇರೋದು ನಾವು ಕೇಳ್ತಾ ಇರೋದು ಸರ್. ಗೆಜೆಟ್ ಅಂದ್ರೆ ನೀವು ಆರ್ಡರ್ ಸ್ಕ್ಯಾಶ್ ಆಗಿದೆ ನಮಗೂ ಗೊತ್ತಿದೆ. ನಮ್ಮ ಸಿಇಒದು ಇರೋದು ಕ್ಯಾನ್ಸಲ್ ಆಗಿದೆ. ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆಯಾ? ಗೆಜೆಟ್ ಕರೆಕ್ಟ್ ಆಗಿದೆ. ಮುದಿಗೆರೆ ಮಜರಾ ಗಟ್ಟೂರು. ಮುದಿಗೆರೆ ಅಂದ್ರೆ ಯಾವುದು? ಮುದಿಗೆರೆ ಮಜರಾ ಗಟ್ಟೂರು ಸರ್, ಅಲ್ಲಿ ಇರೋದು ಬರೀ ಮುದಿಗೆರೆ ಅಂತಿಲ್ಲ. ಮುದಿಗೆರೆ ಆಡಳಿತ ನಡೆಸ್ತಾ ಇದ್ದೀರಾ ನೀವು? ಬನ್ನಿ ನಿಮ್ಮ NRC ಡ್ರೆಸ್ ತಗೊಳ್ಳಿ. ಹೆಂಗ್ ನಡೆಸ್ತಾ ಇದ್ದೀರಾ ನೀವು? ಸ್ಟಿಲ್ ನಾವು ಸರ್ಕಾರದ ಆದೇಶ ವಿರುದ್ಧವಾಗಿ ಯಾಕೆ ನಡೆಸ್ತಾ ಇದ್ದೀರಾ ನೀವು? ಎಲ್ಲ ಬಿಲ್ಗಳಲ್ಲೂ ಮುದಿಗೆರೆ ಅಂತ ಬರ್ತಾ ಇದೆ. ನಾಟ್ ಮಜರಾ ಗಟ್ಟೂರು ಮೆನ್ಷನ್ ಇಲ್ಲ ಎಲ್ಲೂ ಕೂಡ. ಮುದಿಗೆರೆ ಮಜರಾ ಗಟ್ಟೂರು ಅಂತ ಇವನ್ ಮೆನ್ಷನ್ ಇಲ್ಲ ಇದ್ರಲ್ಲಿ. ಇಲ್ಲಿ ನೋಡಿ ನಿಮ್ದು ನಾವು ಕೊಟ್ಟಿರೋದಲ್ಲ ಇದು. ಸೀಲ್ ನಾವು ಮಾಡ್ಕೊಳ್ಳೋದಲ್ಲ, ಸರ್ಕಾರ ಮಾಡೋದಲ್ಲ. ನೀವು ಮಾಡ್ಕೊಂಡಿರೋದಪ್ಪ. ಸುಮ್ಮನೆ ಇರಲಿ ಇದೆ. ಲೆಟ್ರಲ್ಲಿ ನಾವು ಪಂಚಾಯ್ತಿಲಿ ಮಾಡ್ಕೊಳ್ಳೋದು, ನೀವು ಮಾಡ್ಕೊಳ್ಳೋದಲ್ಲ. ನೋಡ್ಬೇಕಿತ್ತು. ಇಲ್ಲಿ ಏನಿದೆ? ಮುದಿಗೆರೆ ಇದೆ, ಮಜರಾ ಗಟ್ಟೂರು ಇದೆ. ಮುದಿಗೆರೆ ಅಲ್ಲಿದೆ, ಆದ್ರೆ ಇದು ರಿಪೋರ್ಟ್ ಅನ್ನ ಇದು ಮಾಡಿರೋದು. ಏನ್ ರಿಪೋರ್ಟ್? ಸರ್ಕಾರಿ ಆಡಳಿತನ ಮೊದಲಿಂದನೂ ಸಹ 31 ವರ್ಷದಿಂದ ಏನು ಬಂದಿದೆ ಅದೇ ರೀತಿ ಆದೇಶ ಬಂದಿದೆ. ಹೌದು ಸರ್. ಇದನ್ನ ಮಾಡಿದ್ಯಾರು ರಿಪೋರ್ಟ್ ಅನ್ನ? ರಿಪೋರ್ಟ್ ತಯಾರು ಮಾಡಿದ್ದಾರೆ. ಯಾರು? ನಾವು ಟೈಪ್ ಮಾಡ್ದಾಗ ಮಾಡಿದ್ದೀವಿ. ಹೆಂಗ್ ಮಾಡಿದ್ರೆ ನೀವು ಸರ್ಕಾರಿ ಆದೇಶ ವಿರುದ್ಧವಾಗಿ ಹೆಂಗ್ ಮಾಡಿದ್ರಿ? ಮೊದಲಿಂದ ಏನ್ ಬರ್ತಾ ಇತ್ತು, ಇವತ್ತೇನು ಚೇಂಜ್ ಮಾಡಿಲ್ಲ. ಆನ್ಲೈನ್ ಇಂದ ಏನ್ ಬರ್ತಾ ಇದೆ, ಈಗ ಈ ಫೋಟೋ ತೆಗೆದ್ರು ಆನ್ಲೈನ್ ಅಲ್ಲಿ ಯಾರು ಮಾಡಿದ್ರೆ ಇವಾಗ ಅದನ್ನೇ ಹೇಳ್ತಾ ಇರೋದು. ಆನ್ಲೈನ್ ಅಲ್ಲಿ ಕೂಡ ಮುದಿಗೆರೆ ಅಂತ ಬರ್ತಾ ಇದೆ, ಆದ್ರೆ ಪಂಚಾಯಿತಿ 30 ವರ್ಷದಿಂದ ಅಲ್ಲೇ ಇದೆ. ಉದ್ದೇಶಪೂರ್ವಕವಾಗಿ ದಲಿತರನ್ನು ತುಳಿಯೋದಕ್ಕೆ ಮುದಿಗೆರೆ ಹೆಸರು ಹೇಳ್ಕೊಂಡು ಹೆಂಗ್ ಆಡಳಿತ ನಡೆಸ್ತಾ ಇದ್ದಾರೆ? ಮುದಿಗೆರೆ ಮಜರಾದಲ್ಲಿ ಇವಾಗ ಇರೋಂತ ಕಟ್ಟಡ ಕೂಡ ದಲಿತರ ಕಾಲೋನಿಯಲ್ಲೇ ಇರೋದು, ಬೇರೆ ಕಡೆ ಇಲ್ಲ. ಅಲ್ಲಿ ಕೂಡ ಅದೇ ಅಲ್ಲಿ ಇರೋದು. ನಾವು ಕೇಳ್ತಾರೋದು ಅದೇನೆ. ಆನ್ಲೈನ್ ಅಲ್ಲಿ 32 ವರ್ಷದಿಂದ ಕೂಡ ಮಜರಾ ಗಟ್ಟೂರಲ್ಲಿ ಪಂಚಾಯತಿ ನಡೀತಾ ಇದ್ರೆ ಮುದಿಗೆರೆ ಅಂತ ನೀವು ಅದನ್ನ ಕನ್ಸಿಡರ್ ಮಾಡ್ತೀರಿ? ಮುದಿಗೆರೆ ಅಂತ ಬಂದಿದೆ, ಬಟ್ ಮುದಿಗೆರೆ ಮಜರಾ ಕೇಳಿದ್ದೀರಿ. 95ರಿಂದ ಕೂಡ ಕೋರ್ಟ್ ಆರ್ಡರ್ ಆದ್ಮೇಲೆ ಮುದಿಗೆರೆ ಮಜರಾ ಗಟ್ಟೂರು ಅಂತ ಬರಬೇಕಾಗಿತ್ತು. ಆನ್ಲೈನ್ ಆಗಲಿ ಸರ್ಕಾರದ ಆದೇಶಗಳಾಗಲಿ ಮುದಿಗೆರೆ ಅಂತ ಯಾಕೆ ಬರ್ತಾ ಇದೆ? ಆಗ ಅಪ್ಡೇಟ್ ಮಾಡ್ಕೊಟ್ಟಿಲ್ಲ. ಯಾರು? ಅವಾಗಿಂದನೂ ಮಾಡಿ ನೀವು ಬಂದ ಮೇಲೆ ಮಾಡ್ಬೋದಾಗಿತ್ತು. ಮಾಡ್ಬೇಕಾಗಿತ್ತು. ಕ್ಲಾರಿಫಿಕೇಶನ್ ನೀವು ಶಿಫ್ಟ್ ಮಾಡಬೇಕಂತ ನೀವೇನ್ ಕೊಟ್ರಿ? ಆಗ ನಾವು ಸರ್ಕಾರಕ್ಕೆ ಬರ್ದಿದೀವಿ ಕ್ಲಾರಿಫಿಕೇಶನ್. ಮುದಿಗೆರೆಯಲ್ಲಿ ಮಾಡ್ಬೇಕಾ, ಮುದಿಗೆರೆ ಮಜರಾದಲ್ಲಿ ಮಾಡ್ಬೇಕಾ ಅಂತ ನಾವು ಅವ್ರಿಗೆ ಕ್ಲಾರಿಫಿಕೇಶನ್ ಬರ್ದಿವಿ. ಆ ಲೆಟರ್ ಕೂಡ ಕೊಡ್ತೀವಿ. ಕೇಳ್ಕೊಳ್ಳಿ, ನೀವು 100 ಕೇಳ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಇವಾಗ ನಮ್ದು ಒಂದು ಕೊಡಿ. ಇದು ಮುದಿಗೆರೆ ಮಜರಾ ಗಟ್ಟೂರಲ್ಲಿ ಇರ್ತಕ್ಕಂಥ 30 ವರ್ಷದಿಂದ ಅಲ್ಲೇ ಇರಬೇಕಾಗಿ ಅಲ್ಲೇ ಇರೋದು ಸೂಕ್ತ ಅಂತ ನೀವು ಕೂಡ ಕೋರ್ಟ್ ಹಾಕಿರ್ತೀವಿ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಡಿ. ಅಲ್ಲ, ಒಂದು ಎರಡು ಮುದಿಗೆರೆ ಅಲ್ಲ, ಇಟ್ಸ್ ಮುದಿಗೆರೆ ಮಜರಾ ಗಟ್ಟೂರು. ಮಜರಾ ಗಟ್ಟೂರು ಗ್ರಾಮ ಪಂಚಾಯತಿ ಅವತ್ತಿನ ಇದೆ ಏನೋ, ಇವತ್ತು ಕೂಡ ಕೋರ್ಟ್ ಆರ್ಡರ್ ಇದೆ. ಅಲ್ಲಲ್ಲ, ಅದೇ ನೀವು ಅದನ್ನ ಮೆನ್ಷನ್ ಮಾಡಿ. ಆಯ್ತು, ಅದನ್ನ ಇವಾಗ ಬೇಕಾದ್ರೆ ಗೆಜೆಟ್ ಅಲ್ಲಿ ಅಲ್ಲಲ್ಲ, ಗೆಜೆಟ್ ಅಲ್ಲಿ ಎಲ್ಲಿದೆ ಮತ್ತೆ ಕೋರ್ಟ್ ಆದೇಶ ಏನಾಗಿದೆ ಎರಡನ್ನೂ ಕೊಡ್ತೀವಿ. ಅಲ್ಲಲ್ಲ, ನೀವು ಹೇಳ್ತಾ ಕೇಳ್ಕೊಂಡಿಲ್ಲ. ಕೋರ್ಟ್ ಆರ್ಡರ್ ಇದೆಯಲ್ಲ, ಸ್ಕ್ವಾಶ್ ಆಗಿದೆಯಲ್ಲ, ಕೋರ್ಟ್ ಆರ್ಡರ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಲ್ಲ, ಅದನ್ನ ಮೆನ್ಷನ್ ಮಾಡಿ. ಅಲ್ಲ, ಅದನ್ನ ಮೆನ್ಷನ್ ಮಾಡಿ ನೀವು. ಕೋರ್ಟ್ ಆರ್ಡರ್ ಹೇಳಿದೆ ಮಜರಾ ಗಟ್ಟೂರಲ್ಲಿ ಗ್ರಾಮ ಪಂಚಾಯತ್ ಇರಬೇಕು ಅಂತ. ಇದು ಮುದಿಗೆರೆ ಕೊಡೋಕ್ಕಾಗೋದಿಲ್ಲ. ಇದು ಮಜರಾ ಗಟ್ಟೂರಲ್ಲಿ ಇರೋದು ಸೂಕ್ತ, ಇದು ಕರೆಕ್ಟ್ ಆಗಿದೆ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಡಿ. ಕೋರ್ಟ್ ಆದೇಶ ಏನಿದೆ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಏನಿದೆ ಅದು ಮಾತ್ರ ಕೊಡಿ ಸರ್. ಗೆಜೆಟ್ ಕೊಡ್ತೀವಿ, ಕೋರ್ಟ್ ಆರ್ಡರ್ ಬೇಡ, ಗೆಜೆಟ್ ನೋಟಿಫಿಕೇಶನ್ ಹೇಳ್ತಾ ಇದಾರೆ. ಎರಡನ್ನೂ ಮೆನ್ಷನ್ ಮಾಡಿ ಕೊಡೋಣ. ಅದರಲ್ಲಿ ಕರೆಕ್ಟ್ ಇರೋದು ಅದನ್ನೇ ಸುಮ್ಮನೆ ಇರಿ. ಎರಡರಲ್ಲಿ ಇರೋದು ನಾವು ಕೊಡೋಣ. ಮತ್ತೆ ಇದು ಮುಗಿದು ಇವಾಗ ಆನ್ಲೈನ್ ಅಲ್ಲೂ ಕೂಡ ಯಾವ ಆಧಾರ ಬರ್ತಾ ಇದೆ ಅದಕ್ಕೂ ಎಲ್ಲರೂ ಸಸ್ಪೆಂಡ್ ಆಗಬೇಕು. ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಾ ಇದ್ರಿ ಕೋರ್ಟ್ ಆರ್ಡರ್ ಗಟ್ಟೂರಾಗಿರ್ಬೇಕು ಅಂತ.
ಇವಾಗ ಆನ್ಲೈನ್ ನೋಡಿದ್ರೆ ಮುದಿಗೆರೆ ಅಂತ ಬರ್ತಾ ಇದೆ. ನಮ್ಗಿದು ಅರ್ಥ ನಮ್ಗೆ ಕನ್ಫ್ಯೂಷನ್ ಇದೆ ಸರ್. ಈಗ ಅವತ್ತು ಏನು 1993 ಇಂದ ಬಂದಿರೋದು ಇದು. ಇವತ್ತೇನು ಯಾರು ಚೇಂಜ್ ಮಾಡಿಲ್ಲ. ನಾವು ಅದನ್ನ ಹೇಳ್ತಾ ಇದ್ರಿ. ಗ್ರಾಮ ಪಂಚಾಯತಿ ಇವಾಗದಿಂದನೂ ಅದೇ ರೀತಿ ಬರ್ತಾ ಇದೆ. ಅಲ್ಲ ಸರ್, ನಮ್ ಕನ್ಫ್ಯೂಷನ್ ಆಗಿದೆ ಇವಾಗ. ನಮ್ಮ ತಾತ ನಾವು ಬುದ್ಧಿವಂತರು ಬಂದಿದ್ದೀವಿ, ಇವಾಗ ನಮ್ಗೆ ಮಾಡ್ಕೊಡ್ರಿ ಅಂತ ಅವತ್ತಿಂದ ಬರ್ತಾ ಇದೆ. ಎಲ್ಲಾನು ಅವರು ಕರೆ ಮಾಡಿ ಹೇಳಿದ ಮೇಲೆ ನಾನು ನಿಮ್ಮ ಹತ್ರ ಹೇಳಿದೆ. ಇವಾಗ ನಾವು ಅದನ್ನೇ ಕೇಳ್ತಾ ಇದ್ರಿ ಸರ್. ಒಂದು ನೀವು ಕೋರ್ಟ್ ಆರ್ಡರ್ ಮೆನ್ಷನ್ ಮಾಡ್ತಿರೋ, ಕೋರ್ಟ್ ಆರ್ಡರ್ ಮಜರಾ ಗಡ್ಡೂರಲ್ಲಿ ಇರಬೇಕು ಅಂತ ಇದೆ ಹೊತ್ತು ನಮ್ಗೆ ಗೊತ್ತಿಲ್ಲ. ನಾವು ಅಷ್ಟು ಓದ್ಕೊಂಡಿಲ್ಲ, ಇಂಗ್ಲೀಷ್ ನಮ್ಗೆ ನಾಲೆಡ್ಜ್ ಇಲ್ಲ. ಒಂದು ಎಂಡಾರ್ಸ್ಮೆಂಟ್ ಕೋರ್ಟ್ ಆರ್ಡರ್ ಪ್ರಕಾರ ಮಜರಾ ಗಡ್ಡೂರಲ್ಲಿ ಇರಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಇದು ಮುದುಗೆರೆ ಮಜರಾ ಗಡ್ಡೂರಲ್ಲಿ ನಡೆಸ್ತೀರಿ ಅಂತ ಒಂದು. ಎರಡನೇದು 32 ವರ್ಷದಿಂದ ಕೂಡ ಮುದುಗೆರೆ ಅಂತ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅದೊಂದು ಕ್ಲಾರಿಫಿಕೇಶನ್. ಮನವಿ ಪಡೆ ಕೊಡ್ತಿದ್ದಾರೆ. ಮನವಿ ಇಟ್ಟಿದ್ರೆ ಮನವಿ ಕೊಡ್ಬೇಕು. ಮನವಿನ ಮಾಡ್ತಾ ಇರೋದು ಸರ್ ಇಲ್ಲಿ. ನಾವ್ ಯಾಕೆ ಮನವಿನ ಮಾಡ್ತಾ ಇರೋದು. ಕೊಡ್ತೀವಿ. ನಿಮಗೆ ಏನು ಕ್ವಶನ್ಗೆ ಆನ್ಸರ್ ಬೇಕೋ ಆ ಕ್ವಶನಿಗೆಲ್ಲ ಕೊಡಿ, ಆನ್ಸರ್ ಕೊಡ್ತೀವಿ ನಾವು. ಎಲ್ಲಾನು ಎಷ್ಟು ಕ್ವಶನ್ ಕೇಳ್ತಿರೋ ಅಷ್ಟಕ್ಕೂ ಕಾನೂನಾತ್ಮಕವಾಗಿ ನಾವು ಆನ್ಸರ್ ಕೊಡ್ತೀವಿ. ಅದ್ರ ಜೊತೆಗೆ ಈಗ ಅರ್ಜಿ ನಮ್ಮ ಮೆಂಬರೇ ಕೊಡ್ತಾರೆ. ಈಗ ಯಾರು ನಮ್ಮ ಮೆಂಬರ್ ಇದ್ದಾರೆ, ಅವ್ರ ಕೈಲಿ ಅರ್ಜಿ ಕೊಡ್ತೀವಿ. ಇನ್ನೊಂದು 2-3 ಸರ್ವ ಸದಸ್ಯರು ಸಭೆ ಮಾಡಿದ್ದೀವಿ. ಈಗ ಮೆಂಬರ್ ಸಭೆಯಿಂದ 2-3 ಸಭೆಯಲ್ಲಿ ಕೂಡ 20 ಜನ ಸದಸ್ಯರು ಕೂಡ ಅಲ್ಲೇ ಒತ್ತಾಯ ಮಾಡ್ತಾರೆ ಅಂತ ಅದರಲ್ಲಿ ರೆಸಲ್ಯೂಷನ್ ಆಗಿದೆ. ಆ ರೆಸಲ್ಯೂಷನ್ ಕಾಪೀಸ್ ಬೇಕು. ಊರು ಕೊಡಿ ಸರ್. ಮುಂದೆ ಅದು ನಾವು ಯಾರ್ದು ತಪ್ಪು ಅನ್ನೋದು ನಮ್ಮ ಹೋರಾಟವನ್ನು ನಾವು ಮುಗಿಸೋದಿಲ್ಲ. ನಾವು ಮುಖ್ಯಮಂತ್ರಿ ಕೂಡ ಇಲ್ಲಿ ಕಟ್ಸೋ ನಮ್ಮ ತಾಕತ್ತು ನಮಗಿದೆ, ಸರ್ಕಾರ ನಮ್ಮದಿದೆ. ನಾವು ಯಾರಿಗೇನು ದುಡಿಸ್ಕೊಂಡು ನಾವೇನು ಕೆಲಸ ಮಾಡಬೇಕಾಗಿಲ್ಲ. ನಮಗೂ ನಾಲೆಡ್ಜ್ ಇದೆ ಸರ್. ಸಿದ್ದರಾಮಯ್ಯನ ಕೂಡ ಇಲ್ಲಿ ಕಟ್ಸ್ಕೊಳ್ಳೋ ಕೆಪಾಸಿಟಿ ನಮ್ಗೆ ಐತೆ. ಪಂಚಾಯತ್ ಮಿನಿಸ್ಟ್ರು ಕೂಡ ನಾವು ಕಟ್ಸ್ಕೊಳ್ಳೋ ಕೆಪಾಸಿಟಿ ಐತೆ. ಒಂದಿನಕ್ಕೆ 2 ದಿನಕ್ಕೆ 10 ದಿನಕ್ಕೆ ನಾವು ಮುಗಿಸ್ತೀರಿ ಅಂದರೆ ಅದನ್ನು ಬಿಟ್ಬಿಡ್ರಿ. ಏನೋ ಈ ಹೋರಾಟ ಎಷ್ಟು ದಿನ ಆಗ್ತದೋ ಮುಂದುವರಿಯೋದು ಮರೆಯೋದೆ. CO ಕರ್ಸಿ DC ಹತ್ರ ಕರ್ಸ್ಕೊಳ್ಳಿ. ನೀವು ಯಾರು ಏನಿತ್ತು ತಗೊಂಡು ಮುದಿಗೆರೆ ಯಾಕೆ ಆಗ್ತಾ ಇದೆ? ಮುದಿಗೆರೆ ಮದುವೆ ಕಟ್ಟಿದ್ರೆ ಮುದಿಗೆರೆ ಆಮೇಲೆ ನೇರಕ್ಕೆ ಬರ್ತದೆ. ಯಾರಿಗೆ ಆಮರಿಸ್ತೀರಿ ನೀವು? ನೀವು ಯಾರಿಗೆ ಆಮರಿಸ್ತೀರಿ? ನೀವು ಯಾರಿಗೆ ಆಮರಿಸ್ತೀರಿ? ಸದಸ್ಯರುಗಳು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದಾರೆ? ಎರಡು ಊರಿನ ಮಧ್ಯದಲ್ಲಿ ಇರಬೇಕು ನಿಮ್ಗೆ ಯಾರು ತೀರ್ಮಾನ ಮಾಡಿ ಅಧಿಕಾರ ಕೊಟ್ಟಿದ್ದು? 2 ಊರಿನ ಮಧ್ಯದಲ್ಲಿ ಜಾಗ ಇರೋದು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಮಗೆ ಯಾರು ತೀರ್ಮಾನ ಮಾಡಿ ಅಧಿಕಾರ ಕೊಟ್ಟಿದ್ದು? ಅವ್ರಿಗೆ ಅವ್ರಿಗೇನಿದೆ ಅಧಿಕಾರ? ಸರ್ಕಾರದ ಅಧಿಸೂಚನೆಯನ್ನ ಪಾಲನೆ ಮಾಡ್ಬೇಕಂತ ಅವ್ರ ಕೆಲಸ. ಜಗತ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರ ಯಾವನಿಗಿಲ್ಲ. ಜಗತ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರ ಯಾವನಿಗಿಲ್ಲ ಸರ್. ರಾಜ್ಯ ಯಾವನಿಗೂ ಇಲ್ಲ. ಗೌರ್ಮೆಂಟ್ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಸ್ವಂತ ಗೆಜೆಟ್ ಪತ್ರನ ಉಲ್ಲಂಘನೆ ಮಾಡೋ ಅಧಿಕಾರ ನೀನು ಸ್ಥಳೀಯ ಸರ್ಕಾರಕ್ಕೂ ಇಲ್ಲ, ಏನೋ ನೀನು ಇವ್ರಿಗೂ ಇಲ್ಲ. ಮಾತ್ರ ಸರ್ಕಾರನೇ ಮಾಡ್ಬೇಕಂತ ಸರ್ಕಾರದಲ್ಲೇ ಆಗ್ಬೇಕು ಆದೇಶ. ಅದು ಸ್ಥಳೀಯ ಸರ್ಕಾರ ಮಾಡ್ಲಿಕ್ಕೆ ಆದೇಶ ಅದಿಲ್ಲ. ಏನೇನು ಬಜೆಟ್ ಅನ್ನು ಉಪಯೋಗಿಸ್ಕೊಳ್ಳೋದಕ್ಕೋ, ಏನು ಗ್ರಾಮದಲ್ಲಿ ಒಂದು ಮನೆ ಮಾಡೋದಕ್ಕೋ ಅಥವಾ ಒಂದು ಅನುದಾನವನ್ನು ಉಪಯೋಗಿಸೋದಕ್ಕೋ ಅಧಿಕಾರ ಮಾಡ್ಕೊಳ್ಳೋದಕ್ಕೈತೆ. ರಾಜ್ಯ ಪತ್ರವನ್ನ ಕ್ವಶನ್ ಮಾಡ್ತಕ್ಕಂಥ ಅಧಿಕಾರ ಯಾವನಿಗೂ ಇಲ್ಲ. ನೀವೇ ಕನ್ಸಿಡರ್ ಮಾಡ್ತೀರಿ? ನೀವೆಂಗೆ ಕನ್ಸಿಡರ್ ಮಾಡ್ತೀರಿ ಸರ್? ವಾಟ್ ಇಸ್ ದ ರೀಸನ್? ನೀವೇನ್ ಕನ್ಸಿಡರ್ ಮಾಡ್ತೀರಿ ನೀವು? ಅದು ಬೇಡ ಸರ್. ಅದ್ರ ಮೇಲೆ ಉತ್ತರ ಕೊಡಿ. ಸ್ಥಳೀಯ ಸರ್ಕಾರ ಅವ್ರು ಹೇಳ್ಬಿಟ್ಟು 20 ಜನ ಕೊಟ್ಬಿಟ್ಟು ನಿಮಗೇನು ಕಡಿಮೆ ಕೊಟ್ಟಿರೋದು? ನಿಮಗೇನು ಸುಪ್ರೀಂ ಇಟ್ಟಿರೋದಿಲ್ಲ. ಮುದಿಗೆರೆ ಅಂತ ಆಡಳಿತದಲ್ಲಿ ಹೆಂಗ್ ನಡೆಸ್ತಾರೆ? ನಮ್ಮ ಕ್ವಶನ್ ಆನ್ಸರ್ ಕೊಡಿ. ಈಗ ಮೊದಲಿಂದಾನು ಬಂದಿರೋದು ಸರ್, ಮೊದಲಿಂದಾನು ಅದು ಬಂದಿದೆ. ಇವಾಗ ಹೆಂಗ್ ಚೇಂಜ್ ಮಾಡ್ತೀರಾ? ಹೆಂಗ್ ಬಂತು? ಯಾಕೆ ಬಂತು? ಯಾಕೆ ಬರಲ್ಲ? ನೋಟಿಫಿಕೇಶನ್ ಅಲ್ಲಿ ಇದೆ ಅದು. ಮೊದಲ ಕಟ್ಟಡ ಯಾಕೆ ಬರಲ್ಲ? ಸರ್ಕಾರ ಯಾಕೆ ಬಂದಿಲ್ಲ? ಅದ್ರೊಳಗೆ ಮಾಡಲ್ಲ. ಹಾಗಾದ್ರೆ ಎಲ್ಲ ಆಡಳಿತ ಪೂರ್ತಿ ಮುದಿಗೆರೆ ಅಂತಿದೆ.
ಗೆಜೆಟ್ ನೋಟಿಫಿಕೇಶನ್ ಮಾತ್ರ ನೀವು ಹಿಡ್ಕೊಂಡು ಆಡ್ತಾ ಇದ್ದೀರಾ. ಹೆಂಗ್ ಆಡಳಿತ ನಡೆಸಿದ್ರಿ 30 ವರ್ಷದಿಂದ? ಅದು ನಮ್ಮ ಉತ್ತರ ಡಿಸಿ ಕೊಡಿ. ಆರ್ಡರ್ದು ಸರ್ ಹೇಳಕ್ಕೆ ನಮ್ಮ ಸಿಇಒ ಡಿಸಿ ಆರ್ಡ್ರು ನಿಮ್ಮ ಇವು ಆರ್ಡರ್ ನಮ್ಮ ಸಂಬಂಧ ಇಲ್ಲ. ನಾವು ಕ್ವಶನ್ ಮಾಡ್ತಿರೋದು ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾಗಿರೋದ್ರ ಮೇಲೆ ಆದೇಶ ಇದೆಯಾ? ಹೌದು, ಅದರಲ್ಲೇ ಇದೆಯಲ್ಲ. ಅಲ್ಲಲ್ಲ, ರಾಜ್ಯ ಪತ್ರ ಡೇಟೆಡ್ 93 93 ಹಾ, ಅದು ನಿನ್ನ ಕೋರ್ಟ್ ಆರ್ಡರ್ ಇದೆಯಾ ಅಥವಾ ನಿಮ್ಮ ಜಿಲ್ಲಾಧಿಕಾರಿಗಳ ಉಲ್ಲೇಖದಲ್ಲಿ ಏನಾದ್ರು ಇದೆಯಾ? ನಿಮ್ಮ ಸಿಇಒ ಉಲ್ಲೇಖದ ಮೆನ್ಷನ್ ಆಗಿದೆಯಾ? ಕೊಟ್ಟಿರೋ ಮನವಿಗಳ ಮೇಲೆ ಪತ್ರ ಮೆನ್ಷನ್ ಆಗಿರೋದು ಅಷ್ಟೇ. ಯಾವುದು? ಇವಾಗ ಸಂಬಂಧಪಟ್ಟವರು ಮೆಂಬರ್ಸ್ ಕೊಟ್ಟಿರೋ ಪತ್ರಗಳ ಮೇಲೆ ಅಥವಾ ನಮ್ಮ ಊರಿನ ನಮ್ಮ ಗ್ರಾಮಸಭಾ ಅರ್ಜಿ ಮೇಲೆ ಅದು ಅರ್ಜಿ ಬಿಟ್ಟಾಗಿ ಅಲ್ಲಿ ಬಂದಿರೋದು ಇಲ್ಲಿಗೆ. ಅಲ್ಲಲ್ಲ, ರಾಜ್ಯ ಪತ್ರದಲ್ಲಿ ಇರ್ತಕ್ಕಂಥ ಡೇಟ್ ಅನ್ನು ಮೆನ್ಷನ್ ಮಾಡಿಲ್ಲ. ಇಲ್ಲ ಫಸ್ಟ್ ಏನ್ ಮಾಡಿದ್ರೆ ಮನವಿ ಕೊಟ್ರೆ, ಮನವಿ ಕೊಟ್ಟ ಮೇಲೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಚಂದ್ರಪ್ಪ ಅವರ ಒಪ್ಪಿಗೆ ತಗೊಳ್ತಾರೆ. ಆಗ ತಗೊಂಡು ಏನೋ ಮುದಿಗೆರೆಯಲ್ಲಿ ಕಾರ್ಯಾಲಯವನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇಒ ಅವರು ಮೂಮೆಂಟ್ ಆರ್ಡರ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಮಾಡಿಬಿಟ್ಟು ಅನುಪಾತನ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಮುದಿಗೆರೆ ಮಜರಾ ಗಡ್ಡೂರಿಂದ ಮುದಿಗೆರೆಗೆ ಮಾಡಿ ಅಂತ ಹೇಳಿ ಆರ್ಡರ್ ಕೊಡ್ತಾರೆ. ಅದನ್ನು ಅವರು ಮೆಂಬರ್ಸ್ ಚಾಲೆಂಜ್ ಮಾಡ್ತಾರೆ ಕೋರ್ಟಲ್ಲಿ. ಅವಾಗ ಇಒ ಕೊಟ್ಟಂತ ಆರ್ಡರ್ನ ಕ್ವಾಶ್ ಮಾಡ್ತಾರೆ. ಅವಾಗ ಹಿಂದೆ ಏನು ಆರ್ಡರ್ ಇತ್ತು ಅದಕ್ಕೆ ಬರುತ್ತೆ. ಕೂಡ ಅದು ಮುದುಕಿರೆ ಅಂತ ಯಾಕೆ ನಡೀತಾ ಇದ್ರೆ ನೀವು ಅಧಿಕಾರಿ ನಮಗ್ ಗೊತ್ತಿಲ್ಲಪ್ಪ. ನಾವು ಈಗ ಈ ಸೊತ್ತು ಆಗತ್ತೆ. ನೀವು ಇವಾಗ ನೆನ್ನೆ ಮೊನ್ನೆ ಮುದಿಗೆರೆ ಮಜರಾ ಗಡ್ಡೂರು ನೀವು ತಂದು ಕೊಡ್ತೀರಾ, ಬರೀ ಮುದಿಗೆರೆ ಕೊಡ್ತೀರಾ? ಅದೇ ಆನ್ಲೈನ್ ಅಲ್ಲಿ ಏನಿದೆ ಇವಾಗ ಈ ಸೊತ್ತು ಮುದಿಗೆರೆನೇ ಇದೆ. ಯಾಕೆ ಮುದಿಗೆರೆ ಹೆಂಗ್ ಉಲ್ಲಂಘನೆ ಮಾಡಿದ್ರೆ ನೀವು ಹೆಂಗ್ ಮೂವ್ ಮಾಡ್ತೀರಾ ಮುದಿಗೆರೆಗೆ ತಂದಿಡಿ ಅವ ಗ್ರಾಮದ ಪಂಚಾಯತಿ ನಿಮ್ಗೆ ಯಾವ ಹಕ್ಕಿದೆ? ಒಂದು ನಿಮಿಷ ಸರ್, ತಾವು ಬೆಳೆಸ್ಕೊಂಡು ಹೋಗೋದಿಲ್ಲ. ನಮ್ದು ಏನಕ್ಕಂತ ನಮ್ಮ ಎತ್ತಿನ ಬೇಕಾದ್ರೆ ಹೋರಾಟ ಮಾಡಿ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಹೇಳಬೇಕಂತಂದ್ರೆ ನಾವು ಎಷ್ಟು ದಿನ ಬೇಕಾದ್ರೆ ಹೋರಾಟ ಮಾಡಿರ್ತೀವಿ. ನಮ್ಮ ರೆಡಿಗೆ ನಾವು ಅಥವಾ ಕಾನೂನು ಕೇಂದ್ರ ಒಳಗೆ ನಾವು ಬೇಕಾದ್ರೆ ಅರೆಸ್ಟ್ ಆಗಲಿಕ್ಕೆ ನಾವು ರೆಡಿ ಇದ್ದೀರಿ. ಈ ಒಂದು ವಿಚಾರದಲ್ಲಿ ಮುದಿಗೆರೆ ವಿಚಾರದಲ್ಲಿ ಅವ್ರಿಗೇನು ಜಸ್ಟಿಸ್ ಸಿಕ್ಕಲ್ಲ ಅಂದರೆ ಮುದಿಗೆರೆ ಅವರು ಸೊಟ್ಟಿಗೆ ನಾವೆಲ್ಲ ಕೂಡ ಜೈಲು ಕೂಡ ಬರೋದಕ್ಕೆ ನಾವು ರೆಡಿ ಇದ್ದೀರಿ. ಅದನ್ನು ಕೂಡ ಮೈಂಡಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಹೇಳೋದನ್ನು ಕೇಳೋದು ನಾವು ರೆಡಿ ಇಲ್ಲ. 32 ವರ್ಷದಿಂದ ಮುದಿಗೆರೆ ಬರ್ತಾ ಇದೆ. ಇವತ್ತು ಮುದಿಗೆರೆ ಪಂಚಾಯತ್ ಮುದುಗಿರೆ ಅಂತ ಆಡಳಿತ ನಡೆಸ್ತಾ ಇರೋ ಅಧಿಕಾರಿಗಳು ಈ ಕೂಡಲೇ ಸಸ್ಪೆಂಡ್ ಆಗ್ಬೇಕು. ಅದು ಯಾರೇ ಇರಲಿ. ಒಂದು ನಿಮಿಷ, ಇನ್ನ ಒಂದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮನ್ನ ಸೇರಿಸಿ ಇವತ್ತು ನಾವು DSPಗೆ ನಿಮ್ಮನ್ನ ಸೇರಿಸಿ ಇನ್ಕ್ಲೂಡಿಂಗ್ ಯು ಇವತ್ತು ಅಟ್ರಾಸಿಟಿ DSP ಕಂಪ್ಲೇಂಟ್ ನೋಡೋಣ. ನೀವು ಹೇಳಿದ್ದು ರೈಟ್ ಆಗ್ತದಾ ಅಥವಾ ನಮ್ಮದು ಕಾನೂನಲ್ಲಿ ಜಯ ಸಿಕ್ತು ನಮ್ಮ ನೋಡೋಣ. ಜೈ ಬಲಾಢ್ಯ ಬಾಬಾ ಸಾಹೇಬ್. ದಲಿತ ವಿರೋಧಿ ಇವಾಗ ಧಿಕ್ಕಾರ. ದಲಿತ ವಿರೋಧಿ ಇವಾಗ ಧಿಕ್ಕಾರ. ಸೌಲಭ್ಯ ಕಸಿದುಕೊಳ್ಳಲು ಪ್ರಯತ್ನ ಕುಮ್ಮಕ್ಕು ಇವಾಗ ಧಿಕ್ಕಾರ. ಕೂಡಲೇ ಮುದಿಗೆರೆ ಪಂಚಾಯತಿ ಧಿಕ್ಕಾರ. ಸರ್ಕಾರ